ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ಒಂದಾದಂತಹ ಭಾರತದ ಅಟಾರ್ನಿ ಜನರಲ್ ಹುದ್ದೆ ಹಾಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆ ಬಗ್ಗೆ ತುಂಬ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಸಂವಿಧಾನದ ವಿಧಿಗಳು ಯಾವ್ಯಾವು, ಈ ಹುದ್ದೆಗಳಿಗೆ ಆಯ್ಕೆ ಆಗೋಕೆ ಯಾವ್ಯಾವ ಅರ್ಹತೆಗಳು ಇರಬೇಕು, ಇವರ ಕರ್ತವ್ಯಗಳೇನು, ಇವರ ಹಕ್ಕುಗಳೇನು, ಹೀಗೆ ಎಲ್ಲ ಆಯಾಮಗಳಿಂದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂದರೆ UPSC ಎಕ್ಸಾಮಿಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ವರೆಗೆ ಸಹಾಯ ಆಗೋ ರೀತಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಸಾಂವಿಧಾನಿಕ ಸಂಸ್ಥೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಸಾಂವಿಧಾನಿಕ ಸಂಸ್ಥೆ ಎಂದರೇನು? ವಾಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್? ನೋಡಿ, ಭಾರತದ ಸಂವಿಧಾನದಲ್ಲಿ ನೇರವಾಗಿ ಉಲ್ಲೇಖಗೊಂಡು ತಮ್ಮ ರಚನೆ, ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು ಸಂವಿಧಾನದಿಂದಲೇ ಪಡೆಯುವ ಸಂಸ್ಥೆಗಳನ್ನು ಸಾಂವಿಧಾನಿಕ ಸಂಸ್ಥೆಗಳು ಎಂದು ಕರೆಯಲಾಗುತ್ತದೆ. ಅಂದರೆ ಸಾಂವಿಧಾನಿಕ ಸಂಸ್ಥೆ ಅಂದರೆ ಭಾರತದ ಸಂವಿಧಾನವೇ ನೇರವಾಗಿ ನಿರ್ಮಿಸಿದಂತಹ ಸಂಸ್ಥೆ. ಓಕೆ, ಅಂದರೆ ಈ ಸಂಸ್ಥೆಗಳು ಹೇಗೆ ರಚನೆ ಆಗಬೇಕು, ಎಷ್ಟು ಅಧಿಕಾರ ಇರಬೇಕು, ಯಾವ್ಯಾವ ಕೆಲಸಗಳನ್ನು ಮಾಡಬೇಕು, ಹೀಗೆ ಎಲ್ಲವನ್ನ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರೆದಿರುತ್ತೆ. ಓಕೆ, ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ ಭಾರತದ ಸಂವಿಧಾನದಲ್ಲಿ ಉಲ್ಲೇಖವಾಗಿರುವಂತಹ ಸಂಸ್ಥೆಗಳನ್ನು ಸಾಂವಿಧಾನಿಕ ಸಂಸ್ಥೆಗಳು ಅಂತ ಕರೀತಾರೆ. ಓಕೆ, ಈ ಸಾಂವಿಧಾನಿಕ ಸಂಸ್ಥೆಗಳು ಆಡಳಿತ ವ್ಯವಸ್ಥೆಯಲ್ಲಿ ಸರ್ಕಾರದ ಮೇಲೆ ಹೊಣೆಗಾರಿಕೆಯನ್ನು ಖಚಿತಪಡಿಸಲು, ನಿಯಂತ್ರಣ ಮತ್ತು ಸಮತೋಲನ ವ್ಯವಸ್ಥೆಯನ್ನು ಕಾಪಾಡಲು ಮತ್ತು ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ಅಂದರೆ ಈ ಸಾಂವಿಧಾನಿಕ ಸಂಸ್ಥೆಗಳ ಕೆಲಸ ಏನಂದರೆ ಸರ್ಕಾರ ಏನಾದರೂ ತಪ್ಪು ಮಾಡ್ತಿದೆಯಾ ಅನ್ನೋದನ್ನು ನೋಡೋದು. ಅಂದರೆ ಸರ್ಕಾರಕ್ಕೆ ಎಲ್ಲ ಅಧಿಕಾರ ಕೊಟ್ಟರೆ ಅದು ದುರುಪಯೋಗ ಆಗ್ಬೋದು ಅಲ್ವಾ? ಅದಕ್ಕೋಸ್ಕರನೇ ಈ ಸಾಂವಿಧಾನಿಕ ಸಂಸ್ಥೆಗಳು ಸರ್ಕಾರಕ್ಕೆ ರೆಸ್ಟ್ರಿಕ್ಷನ್ಸ್ ಆಗ್ತವೆ. ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡುತ್ತೆ. ಓಕೆ, ಇದರಿಂದ ಸರ್ಕಾರ ತನ್ನ ಕೆಲಸಕ್ಕೆ ಹೊಣೆಗಾರಿಕೆ ಆಗಿರುತ್ತೆ, ದೇಶದಲ್ಲಿ ನ್ಯಾಯ ಉಳಿಯುತ್ತೆ, ಹಾಗೆ ಪ್ರಜಾಪ್ರಭುತ್ವ ಬಲವಾಗಿರುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಸಾಂವಿಧಾನಿಕ ಸಂಸ್ಥೆಗಳ ಪ್ರಮುಖ ಲಕ್ಷಣಗಳು ಏನೇನು ಅಂತ ನೋಡೋಣ. ಮೊದಲನೆಯ ಲಕ್ಷಣ ನೇರ ಸಂವಿಧಾನಾತ್ಮಕ ಆಧಾರ. ಅಂದರೆ ನೋಡಿ, ಸಾಂವಿಧಾನಿಕ ಸಂಸ್ಥೆಗಳು ತಮ್ಮ ಅಸ್ತಿತ್ವ ಮತ್ತು ಅಧಿಕಾರವನ್ನು ಭಾರತದ ಸಂವಿಧಾನದಿಂದಲೇ ನೇರವಾಗಿ ಪಡೆಯುತ್ತವೆ. ಆದ್ದರಿಂದ ಇವುಗಳನ್ನು ಸಾಮಾನ್ಯ ಕಾನೂನುಗಳ ಮೂಲಕ ರದ್ದುಪಡಿಸಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ, ಸಿಂಪಲಾಗಿ ಹೇಳ್ತೀನಿ. ಈ ಸಾಂವಿಧಾನಿಕ ಸಂಸ್ಥೆಗಳು ಯಾವುದೋ ಕಾನೂನಿನಿಂದ ಹುಟ್ಟಿಕೊಂಡಿಲ್ಲ. ಓಕೆ, ಇವುಗಳು ನೇರವಾಗಿ ಸಂವಿಧಾನದಿಂದ ಹುಟ್ಟಿಕೊಂಡಿವೆ. ಆದ್ದರಿಂದ ಈ ಸಾಂವಿಧಾನಿಕ ಸಂಸ್ಥೆಗಳನ್ನು ಸರ್ಕಾರಕ್ಕೆ ಮನಸ್ಸು ಬಂದಂತೆ ಮುಚ್ಚೋಕೆ ಆಗಲ್ಲ, ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಓಕೆ, ಎರಡನೆಯ ಲಕ್ಷಣ ಕಾರ್ಯಾಂಗದ ಪ್ರಭಾವದಿಂದ ಸ್ವಾತಂತ್ರ್ಯ. ಅಂದರೆ ಸಂವಿಧಾನಾತ್ಮಕ ಸ್ಥಾನಮಾನ ಹೊಂದಿರುವುದರಿಂದ ಈ ಸಾಂವಿಧಾನಿಕ ಸಂಸ್ಥೆಗಳು ಸಾಮಾನ್ಯವಾಗಿ ಕಾರ್ಯಾಂಗ ಹಾಗೂ ರಾಜಕೀಯ ಹಸ್ತಕ್ಷೇಪದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಓಕೆ, ಇದು ಇವುಗಳಿಗೆ ನಿಷ್ಪಕ್ಷಪಾತ ಮತ್ತು ನ್ಯಾಯಸಮ್ಮತ ಕಾರ್ಯಾಚರಣೆಯನ್ನು ಸಾಧ್ಯವಾಗಿಸುತ್ತದೆ. ಅಂದರೆ ಈ ಸಾಂವಿಧಾನಿಕ ಸಂಸ್ಥೆಗಳು ಸರ್ಕಾರದ ಕಂಟ್ರೋಲ್ನಲ್ಲಿ ಇರಲ್ಲ. ಓಕೆ, ಈ ಸಾಂವಿಧಾನಿಕ ಸಂಸ್ಥೆಗಳ ಕಾರ್ಯಗಳಲ್ಲಿ ರಾಜಕೀಯದ ಒತ್ತಡ ಇರಲ್ಲ, ಸರ್ಕಾರ ಹೇಳಿದ ಹಾಗೆ ಕೆಲಸ ಮಾಡಬೇಕು ಅಂತ ಇರೋದಿಲ್ಲ. ಅದರಿಂದ ಈ ಸಾಂವಿಧಾನಿಕ ಸಂಸ್ಥೆಗಳು ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತದಿಂದ ಕೆಲಸ ಮಾಡ್ಬೋದು. ಓಕೆ, ಮೂರನೆಯ ಲಕ್ಷಣ ರಚನಾತ್ಮಕ ಬದಲಾವಣೆಗಳಿಗೆ ಸಂವಿಧಾನ ತಿದ್ದುಪಡಿ ಅಗತ್ಯ. ಅಂದರೆ ಸಾಂವಿಧಾನಿಕ ಸಂಸ್ಥೆಗಳ ರಚನೆ, ಅಧಿಕಾರ ಅಥವಾ ಕರ್ತವ್ಯಗಳಲ್ಲಿ ಯಾವುದೇ ಮೂಲಭೂತ ಬದಲಾವಣೆ ಮಾಡಬೇಕೆಂದರೆ ಸಂವಿಧಾನ ತಿದ್ದುಪಡಿ ಕಡ್ಡಾಯವಾಗಿರುತ್ತದೆ. ಇದು ಆಡಳಿತ ವ್ಯವಸ್ಥೆಯಲ್ಲಿ ಈ ಸಂಸ್ಥೆಗಳ ಶಾಶ್ವತ ಮತ್ತು ಮೂಲಭೂತ ಮಹತ್ವವನ್ನು ತೋರಿಸುತ್ತದೆ. ಓಕೆ, ಅಂದರೆ ಈ ಸಂವಿಧಾನಿಕ ಸಂಸ್ಥೆಗಳಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ಒಂದು ಸಾಮಾನ್ಯ ಕಾನೂನಿನಿಂದ ಸಾಧ್ಯ ಇಲ್ಲ, ಸಂವಿಧಾನವನ್ನೇ ತಿದ್ದುಪಡಿ ಮಾಡಬೇಕಾಗುತ್ತೆ. ಆದ್ದರಿಂದ ಈ ಸಾಂವಿಧಾನಿಕ ಸಂಸ್ಥೆಗಳು ಬಹಳ ಮುಖ್ಯ ಮತ್ತು ಶಾಶ್ವತವಾಗಿ ಇರ್ತವೆ ಅಂತ ಹೇಳ್ಬೋದು.
ಓಕೆ, ಇಷ್ಟು ಕೂಡ ಸಾಂವಿಧಾನಿಕ ಸಂಸ್ಥೆಗಳ ಲಕ್ಷಣಗಳು ಆಗಿದ್ವು. ಮುಂದೆ ನೋಡೋಣ. ಪ್ರಮುಖ ಸಾಂವಿಧಾನಿಕ ಸಂಸ್ಥೆಗಳು ಯಾವ್ಯಾವು ಅಂತ ನೋಡೋದಾದರೆ, ಭಾರತದ ಅಟಾರ್ನಿ ಜನರಲ್ ಹುದ್ದೆ. ಓಕೆ, ಸಂವಿಧಾನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ವಿಧಿ 76. ಹಾಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ವಿಧಿ 165. ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ವಿಧಿ 280. ಓಕೆ, ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ಅಂದರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ವಿಧಿ 148. ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಅಂದರೆ ಕೌನ್ಸಿಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ವಿಧಿ 279 ಕ್ಲಾಸ್ ಎ. ಕೇಂದ್ರ ಲೋಕಸೇವಾ ಆಯೋಗ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಹಾಗೆ ರಾಜ್ಯ ಲೋಕಸೇವಾ ಆಯೋಗ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇದಕ್ಕೆ ಸಂಬಂಧಪಟ್ಟಂತಹ ವಿಧಿ 315ರಿಂದ 323. ಕೇಂದ್ರ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿಧಿ 324. ಹಾಗೆ ರಾಜ್ಯ ಚುನಾವಣಾ ಆಯೋಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವಿಧಿ 243 ಕ್ಲಾಸ್ ಕೆ. ಹಾಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ವಿಧಿ 338. ರಾಷ್ಟ್ರೀಯ ಪರಿಶಿಷ್ಟ ಬುಡಕಟ್ಟುಗಳ ಆಯೋಗ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ವಿಧಿ 338 ಕ್ಲಾಸ್ ಎ. ಓಕೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ವಿಧಿ 338 ಕ್ಲಾಸ್ ಬಿ. ಓಕೆ, ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಅಂದರೆ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ವಿಧಿ 350 ಕ್ಲಾಸ್ ಬಿ. ಓಕೆ, ಇಷ್ಟು ಕೂಡ ಪ್ರಮುಖವಾದಂತಹ ಸಾಂವಿಧಾನಿಕ ಸಂಸ್ಥೆಗಳು. ಓಕೆ, ಇಷ್ಟು ಸಂಸ್ಥೆಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈ ವಿಡಿಯೋದಲ್ಲಿ ವಿಧಿ 76ರ ಭಾರತದ ಅಟಾರ್ನಿ ಜನರಲ್ ಹುದ್ದೆ ಹಾಗೆ ವಿಧಿ 165ರ ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆಯ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಓಕೆ, ಬನ್ನಿ. ಭಾರತದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಓಕೆ, ನೋಡಿ, ಭಾರತೀಯ ಸಂವಿಧಾನದ 5ನೇ ಭಾಗದ 76ನೇ ವಿಧಿಯ ಅಡಿಯಲ್ಲಿ ಭಾರತದ ಅಟಾರ್ನಿ ಜನರಲ್ ಹುದ್ದೆಯನ್ನು ಸ್ಥಾಪಿಸಲಾಗಿದೆ. ಅಂದರೆ ಅಟಾರ್ನಿ ಜನರಲ್ ಅನ್ನೋ ಹುದ್ದೆ ಸರ್ಕಾರ ತಾನು ಇಷ್ಟಪಟ್ಟು ಮಾಡಿದ್ದಲ್ಲ. ಓಕೆ, ಸಂವಿಧಾನವೇ ನೇರವಾಗಿ ಸೃಷ್ಟಿ ಮಾಡಿದಂತಹ ಹುದ್ದೆ. ಭಾರತ ಸಂವಿಧಾನದ 5ನೇ ಭಾಗದ 76ನೇ ವಿಧಿಯಲ್ಲಿ ಅಟಾರ್ನಿ ಜನರಲ್ ಹುದ್ದೆಯ ಬಗ್ಗೆ ಉಲ್ಲೇಖ ಆಗಿದೆ. ಇಂಪಾರ್ಟೆಂಟ್, 5ನೇ ಭಾಗದ 76ನೇ ವಿಧಿಯಲ್ಲಿ. ಓಕೆ, ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ ಅಂದರೆ ಈ ಹುದ್ದೆಗೆ ತುಂಬ ಮಹತ್ವ ಇದೆ ಅಂತ ಅರ್ಥ, ಹೌದಲ್ವಾ? ಸಾಮಾನ್ಯ ಕಾನೂನಿನಿಂದ ಇದನ್ನು ತೆಗೆದು ಹಾಕೋಕೆ ಆಗಲ್ಲ. ಓಕೆ, ಅಟಾರ್ನಿ ಜನರಲ್ ರವರು ಭಾರತದ ಅತ್ಯುನ್ನತ ಅಥವಾ ಪ್ರಪ್ರಥಮ ಕಾನೂನು ಅಧಿಕಾರಿ ಮತ್ತು ಕೇಂದ್ರ ಸರ್ಕಾರದ ಪ್ರಧಾನ ಕಾನೂನು ಸಲಹೆಗಾರರು. ನೋಡಿ, ಅಟಾರ್ನಿ ಜನರಲ್ ಅಂದರೆ ದೇಶದ ನಂಬರ್ 1 ಲೀಗಲ್ ಆಫೀಸರ್ ಅಂತ. ಇವರು ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಆಗಿರ್ತಾರೆ. ಕೇಂದ್ರ ಸರ್ಕಾರಕ್ಕೆ ಕಾನೂನು ವಿಚಾರಗಳಲ್ಲಿ ಈ ಅಟಾರ್ನಿ ಜನರಲ್ ಅವರು ಮುಖ್ಯ ಕಾನೂನು ಸಲಹೆಗಾರ ಆಗಿ ಕೆಲಸ ಮಾಡ್ತಾರೆ. ಇವರಿಗಿಂತ ಮೇಲೆ ಯಾವುದೇ ಕಾನೂನು ಅಧಿಕಾರಿ ಇರಲ್ಲ. ಸರ್ಕಾರ ಯಾವುದೇ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಮುಂಚೆ ಇದು ಕಾನೂನಿಗೆ ಸರಿಯಾಗಿದೆಯಾ ಅಂತ ಅಟಾರ್ನಿ ಜನರಲ್ ಬಳಿ ಕೇಳ್ತಾರೆ. ಓಕೆ, ಕೇಂದ್ರ ಸರ್ಕಾರ ಕೇಳಿದಾಗ ಕಾನೂನು ವಿಷಯಗಳಲ್ಲಿ ಸಲಹೆ ನೀಡ್ತಾರೆ ಹಾಗೂ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಸರ್ಕಾರವನ್ನು ಪ್ರತಿನಿಧಿಸುತ್ತಾರೆ. ಅಂದರೆ ಸರ್ಕಾರಕ್ಕೆ ಕಾನೂನು ಸಮಸ್ಯೆ ಬಂದಾಗ ಅಟಾರ್ನಿ ಜನರಲ್ ಅವರು ಸಲಹೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ಗಳಲ್ಲಿ ಸರ್ಕಾರದ ಪರವಾಗಿ ವಾದ ಮಾಡೋದು ಕೂಡ ಈ ಅಟಾರ್ನಿ ಜನರಲ್ ಅವರ ಜವಾಬ್ದಾರಿ ಆಗಿರುತ್ತೆ. ಅಂದರೆ ಸರ್ಕಾರದ ಪರ ಮುಖ್ಯ ವಕೀಲರು ಇವರೇ ಆಗಿರ್ತಾರೆ. ಓಕೆ, ಈ ಸಂವಿಧಾನಾತ್ಮಕ ಹುದ್ದೆ ಸರ್ಕಾರದ ಕ್ರಮಗಳು ಸಂವಿಧಾನ ಮತ್ತು ಕಾನೂನಿಗೆ ಅನುಗುಣವಾಗಿರುವಂತೆ ನೋಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಂದರೆ ನೋಡಿ, ಸರ್ಕಾರ ಎಲ್ಲ ಟೈಮಲ್ಲೂ ಸರಿಯಾದ ದಾರಿಯಲ್ಲೇ ಹೋಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ, ಹೌದಲ್ವಾ? ಅದಕ್ಕಾಗಿಯೇ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳು ಕಾನೂನು ಮೀರಿ ಹೋಗ್ತಾ ಇದೆಯಾ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ಇದೆಯಾ ಅಂತ ಚೆಕ್ ಮಾಡೋ ಕೆಲಸ ಅಟಾರ್ನಿ ಜನರಲ್ ಆಫ್ ಇಂಡಿಯಾದು. ಹೀಗಾಗಿ ಸರ್ಕಾರ ದಾರಿ ತಪ್ಪದಂತೆ ತಡೆಯೋದು
ಅಟಾರ್ನಿ ಜನರಲ್ದು ಕೆಲಸ. ಇವರು ಕಾನೂನಿನ ಗಾರ್ಡ್ನಂತೆ ಕೆಲಸ ಮಾಡ್ತಾರೆ. ಓಕೆ, ಭಾರತದ ಅಟಾರ್ನಿ ಜನರಲ್ ರವರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಓಕೆ, ನೆಕ್ಸ್ಟ್ ನೋಡೋಣ. ವಿಧಿ 76 ಕ್ಲಾಸ್ 1 ವಿಧಿಯು ಅಟಾರ್ನಿ ಜನರಲ್ ರವರ ನೇಮಕಾತಿ ಬಗ್ಗೆ ತಿಳಿಸುತ್ತೆ. ಏನಂದರೆ, ಭಾರತದ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ಅವರನ್ನು ನೇಮಿಸುತ್ತಾರೆ ಮತ್ತು ಪ್ರಮಾಣ ವಚನ ಬೋಧಿಸುತ್ತಾರೆ. ಈ ನೇಮಕಾತಿಗೆ ಅರ್ಹತೆ ಪಡೆಯಲು ಒಬ್ಬ ವ್ಯಕ್ತಿಯು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಲು ಅರ್ಹತೆ ಹೊಂದಿರಬೇಕು. ಅಂದರೆ ವಿಧಿ 76 ಕ್ಲಾಸ್ 1 ಅನ್ವಯ ಅಟಾರ್ನಿ ಜನರಲ್ ಅವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಓಕೆ, ಅಂದರೆ ಇದು ಸರ್ಕಾರದ ಸಾಮಾನ್ಯ ನೇಮಕಾತಿ ಅಲ್ಲ, ದೇಶದ ಅತಿ ಉನ್ನತ ಸ್ಥಾನದಿಂದ ನಡೆಯುವ ನೇಮಕ. ಹೌದಲ್ವಾ? ನೇಮಕ ಆದಮೇಲೆ ರಾಷ್ಟ್ರಪತಿಗಳ ಮುಂದೆ ಪ್ರಮಾಣ ವಚನ ಕೂಡ ಮಾಡ್ತಾರೆ. ಓಕೆ, ಹಾಗೆ ಅಟಾರ್ನಿ ಜನರಲ್ ಹುದ್ದೆಗೆ ಸುಮ್ಮನೆ ಯಾರ್ಯಾರನ್ನೋ ನೇಮಕ ಮಾಡಲ್ಲ. ಅಟಾರ್ನಿ ಜನರಲ್ ಆಗಬೇಕು ಅಂದರೆ ಅವರಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗೋಕೆ ಬೇಕಾದಂತಹ ಎಲ್ಲ ಅರ್ಹತೆಗಳು ಇರಬೇಕು. ಅಂದರೆ ಆ ವ್ಯಕ್ತಿಗೆ ತುಂಬ ಆಳವಾದಂತಹ ಕಾನೂನು ಜ್ಞಾನ ಇರಬೇಕು, ಅನುಭವ ಇರಲೇಬೇಕು. ಓಕೆ, ಈ ಅಟಾರ್ನಿ ಜನರಲ್ ನೇಮಕಾತಿಯ ಅರ್ಹತೆಗಳು ಏನೇನು ಅಂತ ಇನ್ನೂ ವಿವರವಾಗಿ ನೋಡೋದಾದರೆ, ಅಟಾರ್ನಿ ಜನರಲ್ ಆಗಿ ನೇಮಕ ಆಗೋಕೆ ಕಡ್ಡಾಯವಾಗಿ ಭಾರತದ ಪ್ರಜೆ ಆಗಿರಬೇಕು. ಓಕೆ, ವಿದೇಶಿಯರನ್ನು ಈ ಹುದ್ದೆಗೆ ನೇಮಿಸೋ ಅವಕಾಶ ಇಲ್ಲ. ಓಕೆ, ಎರಡನೆಯ ಅಂಶ, ಕನಿಷ್ಠ 5 ವರ್ಷಗಳ ಕಾಲ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಕನಿಷ್ಠ 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ವಕೀಲರಾಗಿ ಅಭ್ಯಾಸ ಮಾಡಿರಬೇಕು ಅಥವಾ ರಾಷ್ಟ್ರಪತಿಗಳಿಂದ ಶ್ರೇಷ್ಠ ನ್ಯಾಯಶಾಸ್ತ್ರಜ್ಞರಾಗಿ ಗುರುತಿಸಲ್ಪಟ್ಟಿರಬೇಕು. ಅಂದರೆ ಈ ಹುದ್ದೆಗೆ ನೇಮಕ ಆದಂತಹ ವ್ಯಕ್ತಿಗೆ ಕಾನೂನು ಕ್ಷೇತ್ರದಲ್ಲಿ ಅಪಾರವಾದ ಜ್ಞಾನ ಅಥವಾ ದೀರ್ಘವಾದಂತಹ ಅನುಭವ ಇರಬೇಕಾಗುತ್ತೆ. ಯಾವ ಥರ ಅಂದರೆ, ಕನಿಷ್ಠ 5 ವರ್ಷ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿರಬೇಕು ಅಥವಾ 10 ವರ್ಷ ಹೈಕೋರ್ಟ್ನಲ್ಲಿ ವಕೀಲರಾಗಿ ಅಭ್ಯಾಸ ಮಾಡಿರಬೇಕು ಅಥವಾ ರಾಷ್ಟ್ರಪತಿಗಳು ಅವರನ್ನು ಶ್ರೇಷ್ಠ ನ್ಯಾಯಶಾಸ್ತ್ರಜ್ಞ ಅಂತ ಗುರುತಿಸಿರಬೇಕು. ಆಗ ಅವರನ್ನು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಹುದ್ದೆಗೆ ನೇಮಿಸ್ಬೋದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ನೋಡೋಣ. ವಿಧಿ 76 ಕ್ಲಾಸ್ 2 ಅಟಾರ್ನಿ ಜನರಲ್ ರವರ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಏನಂದರೆ, ಭಾರತದ ಅಟಾರ್ನಿ ಜನರಲ್ ಅವರು ಕಾನೂನು ವಿಷಯಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಬೇಕು ಮತ್ತು ರಾಷ್ಟ್ರಪತಿಗಳು ಸೂಚಿಸುವ ಇತರ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎಂದು ಸಂವಿಧಾನದ 76 ಕ್ಲಾಸ್ 2 ವಿಧಿಯಲ್ಲಿ ಹೇಳಲಾಗಿದೆ. ಅಂದರೆ ಸಂವಿಧಾನದ ಪ್ರಕಾರ ಅಟಾರ್ನಿ ಜನರಲ್ ಅವರು ಕೇಂದ್ರ ಸರ್ಕಾರ ಕೇಳಿದಾಗ ಕಾನೂನು ವಿಷಯಗಳಲ್ಲಿ ಸಲಹೆ ಕೊಡಬೇಕು. ಹಾಗೆ ಕಾಲಕಾಲಕ್ಕೆ ರಾಷ್ಟ್ರಪತಿಗಳು ನೀಡುವ ಇತರ ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ ಅಂತ ಈ ವಿಧಿ 76 ಕ್ಲಾಸ್ 2 ಹೇಳುತ್ತೆ. ಹಾಗಾದರೆ ಅಟಾರ್ನಿ ಜನರಲ್ನ ಪ್ರಮುಖ ಕರ್ತವ್ಯಗಳು ಏನೇನು ಅಂತ ನೋಡೋದಾದರೆ, ಮೊದಲನೇ ಕರ್ತವ್ಯ ಕಾನೂನುಗಳ ಅರ್ಥ ಮತ್ತು ವ್ಯಾಖ್ಯಾನದಲ್ಲಿ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುವುದು. ಅಂದರೆ ಒಂದು ಕಾನೂನು ಓದಿದಾಗ ಅದರ ಅರ್ಥ ಸರ್ಕಾರಕ್ಕೆ ಅರ್ಥ ಆಗದಿದ್ದಂತಹ ಸಮಯದಲ್ಲಿ ಆ ಕಾನೂನಿನ ಅರ್ಥ ಏನು, ಇದನ್ನು ಹೇಗೆ ಜಾರಿಗೆ ತರಬೇಕು ಅಂತ ಸರ್ಕಾರಕ್ಕೆ ಹೇಳೋದೇ ಅಟಾರ್ನಿ ಜನರಲ್ ಅವರ ಕೆಲಸ. ಓಕೆ, ಎರಡನೇ ಕರ್ತವ್ಯ ಕಾನೂನು ಮತ್ತು ನ್ಯಾಯಾಂಗ ನೀತಿಗಳ ರೂಪುರೇಷೆಗೆ ಸಹಾಯ ಮಾಡುವುದು. ಅಂದರೆ ಸರ್ಕಾರ ಹೊಸ ಕಾನೂನನ್ನು ತರೋಕೆ ಅಥವಾ ಹಳೆಯ ಕಾನೂನನ್ನು ಬದಲಾಯಿಸೋಕೆ ಯೋಚನೆ ಮಾಡಿದಾಗ ಆ ಕಾನೂನು ನ್ಯಾಯವಾಗಿದೆಯಾ ಅಂತ ಸರ್ಕಾರಕ್ಕೆ ಸಲಹೆ ಕೊಡೋರು ಅಟಾರ್ನಿ ಜನರಲ್ ಅವರೇ ಆಗಿರ್ತಾರೆ. ಅಂದರೆ ಕಾನೂನು ನೀತಿ ತಯಾರಿಸೋ ಕೆಲಸದಲ್ಲಿ ಅಟಾರ್ನಿ ಜನರಲ್ ಅವರು ಸರ್ಕಾರಕ್ಕೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತಾರೆ. ಓಕೆ, ಮೂರನೇ ಕರ್ತವ್ಯ ಏನಂದರೆ, ಕೇಂದ್ರ ಸರ್ಕಾರದ ನಿರ್ಧಾರಗಳು ಸಂವಿಧಾನಕ್ಕೆ ಹೊಂದಿಕೆಯಾಗುವಂತೆ ನೋಡಿಕೊಳ್ಳುವುದು. ಅಂದರೆ ಸರ್ಕಾರ ತೆಗೆದುಕೊಳ್ಳೋ ತೀರ್ಮಾನಗಳು ಸಂವಿಧಾನಕ್ಕೆ ವಿರುದ್ಧವಾಗಿದೆಯಾ ಅಥವಾ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆಯಾ ಅಂತ ಚೆಕ್ ಮಾಡೋದು ಅಟಾರ್ನಿ ಜನರಲ್ ಅವರ ಕೆಲಸ. ಇದರಿಂದ ಸರ್ಕಾರ ಕಾನೂನು ಚೌಕಟ್ಟಿನ ಒಳಗಡೆ ಕೆಲಸ ಮಾಡುತ್ತೆ, ಹಾಗೆ ಸಂವಿಧಾನ ಸುರಕ್ಷಿತವಾಗಿ ಇರುತ್ತೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ನೋಡೋಣ. ಭಾರತದ ರಾಷ್ಟ್ರಪತಿಗಳು ಈ ಕೆಳಕಂಡ ಕಾರ್ಯಗಳನ್ನು ಅಟಾರ್ನಿ ಜನರಲ್ಗೆ ಸೂಚಿಸಬಹುದು. ಅಂದರೆ ರಾಷ್ಟ್ರಪತಿಗಳು ಅಗತ್ಯ ಬಿದ್ದಾಗ ಅಟಾರ್ನಿ ಜನರಲ್ಗೆ ಕೆಲವು ವಿಶೇಷ ಕಾನೂನು ಕೆಲಸಗಳನ್ನು ಮಾಡುವಂತೆ ಸೂಚನೆ ನೀಡಬಹುದು.
ಅದು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೆಯದು ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂತಹ ಎಲ್ಲ ಮೊಕದ್ದಮೆಗಳಲ್ಲಿ ಭಾಗವಹಿಸುವಂತೆ ಸೂಚಿಸುವುದು. ಅಂದರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ಎಲ್ಲ ಪ್ರಮುಖ ಕೇಸ್ಗಳು ಸುಪ್ರೀಂ ಕೋರ್ಟ್ಗೆ ಬಂದಾಗ ರಾಷ್ಟ್ರಪತಿಗಳು ಈ ಎಲ್ಲ ಪ್ರಕರಣಗಳಲ್ಲಿ ನೀವು ಸರ್ಕಾರದ ಪರ ವಾದ ಮಾಡಿ ಅಂತ ಅಟಾರ್ನಿ ಜನರಲ್ಗೆ ಸೂಚನೆ ನೀಡಬಹುದು. ಇದರರ್ಥ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಮುಖ್ಯ ವಕೀಲರಾಗಿ ಅಟಾರ್ನಿ ಜನರಲ್ ಕಾರ್ಯನಿರ್ವಹಿಸ್ತಾರೆ. ಓಕೆ. ಎರಡನೆಯದು, ಸಂವಿಧಾನದ 143ನೇ ವಿಧಿಯನ್ವಯ ಭಾರತದ ರಾಷ್ಟ್ರಪತಿಯು ಸುಪ್ರೀಂ ಕೋರ್ಟ್ನ ಸಲಹೆ ಪಡೆಯುವಾಗ ಭಾರತದ ಸರ್ಕಾರವನ್ನು ಪ್ರತಿನಿಧಿಸುವಂತೆ ಅಟಾರ್ನಿ ಜನರಲ್ಗೆ ಸೂಚಿಸಬಹುದು. ಅಂದರೆ ಆರ್ಟಿಕಲ್ 143 ಪ್ರಕಾರ ರಾಷ್ಟ್ರಪತಿಗಳು ಯಾವುದೇ ಗಂಭೀರ ಕಾನೂನು ಅಥವಾ ಸಂವಿಧಾನ ಸಂಬಂಧಿತ ವಿಷಯಗಳಲ್ಲಿ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಕೇಳ್ಬೋದು. ಓಕೆ. ಅಂಥ ಸಮಯದಲ್ಲಿ ಆ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿಲುವನ್ನು ಸುಪ್ರೀಂ ಕೋರ್ಟ್ ಮುಂದೆ ವಿವರಿಸಿ ಹೇಳೋಕೆ ಅಟಾರ್ನಿ ಜನರಲ್ಗೆ ರಾಷ್ಟ್ರಪತಿ ಸೂಚನೆ ಕೊಡ್ಬೋದು. ಓಕೆ. ಮೂರನೆಯದು, ಭಾರತ ಸರ್ಕಾರದ ಯಾವುದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತದ ಯಾವುದೇ ಹೈಕೋರ್ಟ್ನಲ್ಲಿ ಭಾರತ ಸರ್ಕಾರವನ್ನು ಪ್ರತಿನಿಧಿಸಲು ಸೂಚಿಸಬಹುದು. ನೋಡಿ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ಪ್ರಕರಣ ದೇಶದ ಯಾವುದೇ ಹೈಕೋರ್ಟ್ನಲ್ಲಿ ಬಂದರೂ ರಾಷ್ಟ್ರಪತಿಗಳು ಈ ಪ್ರಕರಣದಲ್ಲಿ ನೀವೇ ಸರ್ಕಾರದ ಪರವಾಗಿ ವಾದ ಮಾಡಿ ಅಂತ ಅಟಾರ್ನಿ ಜನರಲ್ಗೆ ಸೂಚನೆ ನೀಡಬಹುದು. ಇದರ ಅರ್ಥ ಏನಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಅಷ್ಟೇ ಅಲ್ಲ, ಹೈಕೋರ್ಟ್ನಲ್ಲೂ ಕೂಡ ಸರ್ಕಾರದ ಪರವಾಗಿ ವಾದ ಮಾಡೋ ಅಧಿಕಾರ ಅಟಾರ್ನಿ ಜನರಲ್ಗೆ ಇದೆ ಅಂತ. ಓಕೆ, ಮುಂದೆ ನೋಡೋಣ. ವಿಧಿ 76 ಕ್ಲಾಸ್ 3 ಇದರ ಅನ್ವಯ ಅಟಾರ್ನಿ ಜನರಲ್ ರವರ ಹಕ್ಕುಗಳು. ಅಂದರೆ ಸಂವಿಧಾನದ 76ನೇ ಕ್ಲಾಸ್ 3ನೇ ವಿಧಿ ಅಟಾರ್ನಿ ಜನರಲ್ಗೆ ಇರುವ ಕೆಲವು ವಿಶೇಷ ಹಕ್ಕುಗಳು ಹಾಗೆ ಅವರಿಗೆ ಇರುವ ಸವಲತ್ತುಗಳ ಬಗ್ಗೆ ಸಂವಿಧಾನದ 76ನೇ ಕ್ಲಾಸ್ 3ನೇ ವಿಧಿ ಹೇಳುತ್ತೆ. ಓಕೆ. ಹಾಗಾದರೆ ಅಟಾರ್ನಿ ಜನರಲ್ಗೆ ಇರುವ ವಿಶೇಷತೆಗಳು ಏನೇನು ಅಂತ ನೋಡೋದಾದರೆ, ಮೊದಲನೆಯ ಹಕ್ಕು, ಅಟಾರ್ನಿ ಜನರಲ್ ದೇಶದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಗೂ ನ್ಯಾಯಾಲಯದ ವಿಚಾರಗಳಲ್ಲಿ ಭಾಗವಹಿಸಲು ಮತ್ತು ಮಾತನಾಡಲು ಹಕ್ಕನ್ನು ಹೊಂದಿದ್ದಾರೆ. ಅಂದರೆ ಈ ಅಟಾರ್ನಿ ಜನರಲ್ ಅವರಿಗೆ ಭಾರತದಲ್ಲಿರೋ ಯಾವುದೇ ನ್ಯಾಯಾಲಯದಲ್ಲಿ ಕೇಸ್ಗಳಲ್ಲಿ ಭಾಗವಹಿಸೋಕೆ ಅಥವಾ ನ್ಯಾಯಾಧೀಶರ ಮುಂದೆ ಮಾತಾಡೋಕೆ ಹಾಗೆ ಸರ್ಕಾರದ ಪರ ವಾದ ಮಾಡೋಕೆ ಸಂಪೂರ್ಣವಾದಂತಹ ಹಕ್ಕು ಇದೆ. ಓಕೆ. ಅಟಾರ್ನಿ ಜನರಲ್ ಅವರು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹಾಗೆ ಕೆಳ ನ್ಯಾಯಾಲಯಗಳಲ್ಲಿ ಎಲ್ಲಿ ಬೇಕಾದರೂ ವಾದ ಮಾಡ್ಬೋದು. ಓಕೆ. ಎರಡನೇ ಹಕ್ಕು ಏನಂದರೆ, ಸಂಸತ್ತಿನ 2 ಸದನಗಳ ಸದಸ್ಯರಲ್ಲದಿದ್ದರೂ ಸಂಸತ್ತಿನ ಸದನಗಳಲ್ಲಿ ಮತ್ತು ಜಂಟಿ ಸದನಗಳಲ್ಲಿ ಹಾಗೂ ಸದಸ್ಯರೆಂದು ಹೆಸರಿಸಿದ ಸಂಸತ್ತಿನ ಯಾವುದೇ ಸಮಿತಿಯ ಕಲಾಪಗಳಲ್ಲಿ ಭಾಗವಹಿಸಬಹುದು, ಚರ್ಚಿಸಬಹುದು, ಆದರೆ ಇಂಪಾರ್ಟೆಂಟ್, ಮತದಾನ ಮಾಡುವಂತಿಲ್ಲ. ನೋಡಿ, ಈ ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಸದಸ್ಯರಲ್ಲ, ಹೌದಲ್ವಾ? ಆದರೂ ಕೂಡ ಅಟಾರ್ನಿ ಜನರಲ್ ಅವರು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಹಾಗೆ ಜಂಟಿ ಅಧಿವೇಶನದಲ್ಲಿ ಮತ್ತು ಸಂಸತ್ತಿನ ಯಾವುದೇ ಸಮಿತಿಯಲ್ಲಿ ಭಾಗವಹಿಸೋಕೆ, ಚರ್ಚೆ ಮಾಡೋಕೆ ಹಾಗೂ ಸರ್ಕಾರದ ನಿಲುವನ್ನು ವಿವರಿಸೋಕೆ ಸಂಪೂರ್ಣ ಹಕ್ಕಿದೆ. ಆದರೆ ಒಂದೇ ಒಂದು ವಿಷಯ ನೆನ್ಪಿಡಿ, ಅಟಾರ್ನಿ ಜನರಲ್ ಸಂಸತ್ತಿನಲ್ಲಿ ಮತದಾನ ಮಾಡುವ ಹಾಗಿಲ್ಲ. ಭಾಗವಹಿಸ್ಬೋದು, ಚರ್ಚೆ ಮಾಡ್ಬೋದು, ಆದರೆ ಮತದಾನ ಮಾಡುವಂತಿಲ್ಲ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಅಟಾರ್ನಿ ಜನರಲ್ಗೆ ಒದಗಿಸಿರುವ ಸವಲತ್ತುಗಳು ಏನೇನು ಅಂತ ನೋಡೋದಾದರೆ, ಅಟಾರ್ನಿ ಜನರಲ್ ಅವರು ಒಬ್ಬ ಸಂಸತ್ ಸದಸ್ಯನು ಪಡೆಯುವ ಎಲ್ಲ ವಿವಿಧ ಸವಲತ್ತುಗಳನ್ನು ಮತ್ತು ವಿನಾಯಿತಿಗಳನ್ನು ಪಡೆಯುತ್ತಾರೆ ಎಂದು ವಿಧಿ 105 ಕ್ಲಾಸ್ 4 ಮತ್ತು ವಿಧಿ 194 ತಿಳಿಸುತ್ತದೆ. ಅಂದರೆ ಈ ಸಂವಿಧಾನದ ವಿಧಿ 105 ಕ್ಲಾಸ್ 4 ಹಾಗೆ ವಿಧಿ 194 ಅನ್ವಯ ಒಬ್ಬ ಸಂಸತ್ ಸದಸ್ಯನಿಗೆ ಸಿಗುವ ಎಲ್ಲ ಸವಲತ್ತುಗಳು ಮತ್ತು ವಿನಾಯಿತಿಗಳು ಅಟಾರ್ನಿ ಜನರಲ್ಗೆ ಸಿಗ್ತವೆ. ಇದರರ್ಥ ಕೆಲಸದ ವಿಷಯದಲ್ಲಿ ಅಟಾರ್ನಿ ಜನರಲ್ರನ್ನು ಒಬ್ಬ ಸಂಸತ್ತು ಸದಸ್ಯನಂತೆ ಗೌರವಿಸಲಾಗುತ್ತದೆ ಅಂತ. ಓಕೆ, ಮುಂದೆ ನೋಡೋಣ. ವಿಧಿ 76 ಕ್ಲಾಸ್ 4 ಅಟಾರ್ನಿ ಜನರಲ್ನ ಅಧಿಕಾರಾವಧಿ ಬಗ್ಗೆ ಹೇಳುತ್ತೆ. ಏನಂದರೆ, ಅಟಾರ್ನಿ ಜನರಲ್ ರಾಷ್ಟ್ರಪತಿಗಳ ಇಚ್ಛೆಯಂತೆ ಹುದ್ದೆಯನ್ನು ಹೊಂದಿರುತ್ತಾರೆ ಮತ್ತು ಅವರ ಸಂಭಾವನೆಯನ್ನು ಸಹ ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಅಂದರೆ ಸಂವಿಧಾನದ 76 ಕ್ಲಾಸ್ 4 ವಿಧಿ ಪ್ರಕಾರ
ಅಟಾರ್ನಿ ಜನರಲ್ ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೆ ಹುದ್ದೆಯಲ್ಲಿ ಇರ್ತಾರೆ. ಹಾಗೆಯೇ ಅವರ ಸಂಬಳವನ್ನು ರಾಷ್ಟ್ರಪತಿಗಳೇ ನಿಗದಿಪಡಿಸ್ತಾರೆ. ಓಕೆ, ಇನ್ನು ಡೀಟೇಲ್ ಆಗಿ ಅಧಿಕಾರಾವಧಿ ಮತ್ತು ತೆಗೆದುಹಾಕುವ ವಿಧಾನನ ನೋಡೋದಾದರೆ, ಮೊದಲನೇ ಅಂಶ, ಅಟಾರ್ನಿ ಜನರಲ್ ರವರ ಅಧಿಕಾರಾವಧಿಯನ್ನು ಸಂವಿಧಾನದಲ್ಲಿ ನಿರ್ಧರಿಸಿಲ್ಲ. ಆದರೆ ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೆ ಅಧಿಕಾರದಲ್ಲಿರುತ್ತಾರೆ. ಅಂದರೆ ಅಟಾರ್ನಿ ಜನರಲ್ ಎಷ್ಟು ವರ್ಷ ಹುದ್ದೆಯಲ್ಲಿರಬೇಕು ಅಂತ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ. ಓಕೆ, ರಾಷ್ಟ್ರಪತಿಗಳಿಗೆ ಇಷ್ಟ ಇರುವವರೆಗೆ ಅಟಾರ್ನಿ ಜನರಲ್ ಹುದ್ದೆಯಲ್ಲಿ ಇರ್ತಾರೆ. ಓಕೆ, ಎರಡನೇ ಅಂಶ, ಭಾರತದಲ್ಲಿ ಪ್ರಸ್ತುತವಾಗಿ ಅಟಾರ್ನಿ ಜನರಲ್ ಅವರನ್ನು 3 ವರ್ಷಗಳ ಅವಧಿಗೆ ನೇಮಕ ಮಾಡಲಾಗುತ್ತದೆ. ಅಂದರೆ ಸಂವಿಧಾನದಲ್ಲಿ ಇಲ್ದಿದ್ರೂ ಕೂಡ ಅಟಾರ್ನಿ ಜನರಲನ್ನು ಸಾಮಾನ್ಯವಾಗಿ 3 ವರ್ಷಗಳ ಅವಧಿಗೆ ನೇಮಕ ಮಾಡ್ತಾರೆ. ಓಕೆ, ಮೂರನೇ ಅಂಶ, ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅಟಾರ್ನಿ ಜನರಲ್ ಹುದ್ದೆಗೆ ನೇಮಕ ಮಾಡೋದು ರಾಷ್ಟ್ರಪತಿಗಳೇ, ಆದರೆ ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ. ಅಂದರೆ ಸರ್ಕಾರ ಸೂಚಿಸುತ್ತೆ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಓಕೆ, ನಾಲ್ಕನೇ ಅಂಶ, ರಾಷ್ಟ್ರಪತಿಗಳು ಯಾವುದೇ ವೇಳೆಯಲ್ಲಿ ಹುದ್ದೆಯಿಂದ ತೆಗೆದುಹಾಕಬಹುದು. ಅಂದರೆ ಅಟಾರ್ನಿ ಜನರಲ್ ಅವರು ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ಹುದ್ದೆ ಹೊಂದಿರೋದ್ರಿಂದ ರಾಷ್ಟ್ರಪತಿಗಳು ಯಾವುದೇ ಕಾರಣ ಹೇಳದೆ ಯಾವುದೇ ಸಮಯದಲ್ಲಿ ಅಟಾರ್ನಿ ಜನರಲ್ ಹುದ್ದೆಯಿಂದ ತೆಗಿಬೋದು. ಓಕೆ, ಐದನೇ ಅಂಶ, ಇವರು ಅಂದರೆ ಅಟಾರ್ನಿ ಜನರಲ್ ಅವರು ಸರ್ಕಾರ ರಾಜೀನಾಮೆ ನೀಡಿದಾಗ ಅಥವಾ ವಿಸರ್ಜನೆಯಾದಾಗ ರಾಜೀನಾಮೆ ನೀಡುತ್ತಾರೆ. ಅಂದರೆ ನೋಡಿ, ಈ ಅಟಾರ್ನಿ ಜನರಲ್ ಅವರು ಸರ್ಕಾರದ ಪ್ರಧಾನ ಕಾನೂನು ಸಲಹೆಗಾರ ಆಗಿರ್ತಾರೆ ಅಲ್ವಾ. ಆದ್ದರಿಂದ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ರಾಜೀನಾಮೆ ನೀಡಿದಾಗ ಅಥವಾ ಆ ಸರ್ಕಾರ ವಿಸರ್ಜನೆ ಆದಾಗ ಅಟಾರ್ನಿ ಜನರಲ್ ಅವರು ಕೂಡ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡ್ತಾರೆ. ಓಕೆ, ಆರನೇ ಅಂಶ, ಅಟಾರ್ನಿ ಜನರಲ್ ಅವರ ವೇತನ ಸಂವಿಧಾನದಲ್ಲಿ ನಿಗದಿಪಡಿಸಿಲ್ಲ. ರಾಷ್ಟ್ರಪತಿಗಳು ನಿಗದಿಪಡಿಸಿದಷ್ಟು ಸಂಬಳವನ್ನು ಪಡೆಯುತ್ತಾರೆ. ಅಂದರೆ ಅಟಾರ್ನಿ ಜನರಲ್ ಅವರ ವೇತನ ಅಥವಾ ಭತ್ಯೆಯನ್ನು ಸಂವಿಧಾನದಲ್ಲಿ ನಿಗದಿಪಡಿಸಿಲ್ಲ. ಓಕೆ, ರಾಷ್ಟ್ರಪತಿಗಳು ನಿಗದಿಪಡಿಸಿದಷ್ಟು ಸಂಭಾವನೆಯನ್ನು ಪಡಿತಾರೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ಮುಂದೆ ನೋಡೋಣ. ಅಟಾರ್ನಿ ಜನರಲ್ ಹುದ್ದೆ ನಂತರದ ವೃತ್ತಿ ಏನು ಅಂತ ನೋಡೋದಾದರೆ, ಅಟಾರ್ನಿ ಜನರಲ್ ರವರು ಭಾರತದ ಪೂರ್ಣಾವಧಿ ಕಾನೂನು ಸಲಹೆಗಾರರಲ್ಲ. ಅಂದರೆ ಅಟಾರ್ನಿ ಜನರಲ್ ಅವರು ಸರ್ಕಾರಕ್ಕೆ ಮುಖ್ಯ ಕಾನೂನು ಸಲಹೆಗಾರರ ಆಗಿದ್ರೂ ಅವರು ಪೂರ್ಣಾವಧಿ ಅಧಿಕಾರಿಯಲ್ಲ. ಓಕೆ, ಇವರನ್ನು ಸರ್ಕಾರಿ ಸೇವಕರೆಂದು ಪರಿಗಣಿಸಿಲ್ಲ. ಅಟಾರ್ನಿ ಜನರಲ್ ಅವರು ಅಧಿಕಾರಾವಧಿ ಪೂರ್ಣಗೊಳಿಸಿದ ನಂತರ ಖಾಸಗಿ ವಕೀಲರಾಗಿ ವೃತ್ತಿ ಮುಂದುವರೆಸಬಹುದು. ಓಕೆ, ಅಟಾರ್ನಿ ಜನರಲ್ ಹುದ್ದೆಯಿಂದ ಹೊರಬಂದ ಮೇಲೆ ಖಾಸಗಿ ವಕೀಲರಾಗಿ ವಕಾಲತ್ತು ವಹಿಸಬಹುದು. ಓಕೆ, ಈ ಅಟಾರ್ನಿ ಜನರಲ್ ಅವರ ಇತಿಮಿತಿಗಳು ಏನೇನು ಅಂತ ನೋಡೋದಾದರೆ, ಭಾರತ ಸರ್ಕಾರದ ವಿರುದ್ಧ ವಕಾಲತ್ತು ವಹಿಸಬಾರದು. ಅಂದರೆ ಅಟಾರ್ನಿ ಜನರಲ್ ಅವರು ಭಾರತ ಸರ್ಕಾರದ ವಿರುದ್ಧ ಯಾವುದೇ ಕೇಸಿನಲ್ಲಿ ವಕಾಲತ್ತು ವಹಿಸಲು ಅನುಮತಿ ಇಲ್ಲ. ಓಕೆ, ಹಾಗೆಯೇ ಭಾರತ ಸರ್ಕಾರದ ಪರವಾಗಿ ವಹಿಸಿದ ವಕಾಲತ್ತಿಗೆ ವಿರುದ್ಧವಾದ ವಾದ ಮಂಡಿಸಬಾರದು ಮತ್ತು ಮಾಹಿತಿ ನೀಡಬಾರದು. ಅಂದರೆ ಈಗ ಒಂದು ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ವಾದ ಮಾಡಿದ ನಂತರ ಅದೇ ವಿಷಯದಲ್ಲಿ ಸರ್ಕಾರದ ವಿರುದ್ಧ ಮಾಹಿತಿ ಕೊಡೋದು ಅಥವಾ ವಾದ ಮಾಡೋದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಅಂತ. ಓಕೆ, ಹಾಗೆ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಕ್ರಿಮಿನಲ್ ಮೊಕದ್ದಮೆ ಎದುರಿಸುತ್ತಿರುವ ಆರೋಪಿಯನ್ನು ರಕ್ಷಿಸಬಾರದು. ಅಂದರೆ ಯಾರಾದರೂ ಕ್ರಿಮಿನಲ್ ಕೇಸ್ನಲ್ಲಿ ಆರೋಪಿ ಆಗಿದ್ರೆ ಅಟಾರ್ನಿ ಜನರಲ್ ಅವರು ಸರ್ಕಾರದ ಅನುಮತಿ ಇಲ್ಲದೆ ಆ ವ್ಯಕ್ತಿಯನ್ನು ರಕ್ಷಿಸಬಾರದು ಅಂತ. ಓಕೆ, ಹಾಗೆಯೇ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಂಪನಿ ಅಥವಾ ನಿಗಮದ ನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸುವಂತಿಲ್ಲ. ಅಂದರೆ ಅಟಾರ್ನಿ ಜನರಲ್ ಆದವರು ಯಾವುದೇ ಖಾಸಗಿ ಕಂಪನಿಗಳ ಅಥವಾ ಸರ್ಕಾರಿ ನಿಗಮಗಳ ನಿರ್ದೇಶಕರ ಹುದ್ದೆಯನ್ನು ಸರ್ಕಾರದ ಅನುಮತಿ ಇಲ್ಲದೇ ಸ್ವೀಕರಿಸುವಂತಿಲ್ಲ. ಓಕೆ, ಮುಂದೆ ನೋಡೋಣ. ಸ್ವತಂತ್ರ ಭಾರತದ ನಂತರ ಅಟಾರ್ನಿ ಜನರಲ್ ರವರ ವಿಶೇಷತೆಗಳು. ಅಂದರೆ ಸ್ವತಂತ್ರ ಭಾರತದ ನಂತರ ಅಟಾರ್ನಿ ಜನರಲ್ ಹುದ್ದೆಯಲ್ಲಿ ಇದ್ದಂತಹ ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ. ಮೊದಲ ಅಟಾರ್ನಿ ಜನರಲ್ ಯಾರಾಗಿದ್ದರು ಅಂದರೆ MC ಸೆಟಲ್ವಾಡ್. ಇವರು 1950ರಿಂದ 1963ರವರೆಗೆ ಆಲ್ಮೋಸ್ಟ್ 13 ಇಯರ್ಸ್, ಓಕೆ, 13 ವರ್ಷಗಳ ಕಾಲ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸಿದರು. ಈ ಮೂಲಕ ಇವರು ದೀರ್ಘಾವಧಿ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಓಕೆ, ಮೊದಲ ಅಟಾರ್ನಿ ಜನರಲ್ MC ಸೆಟಲ್ವಾಡ್.
ಓಕೆ, ನೆನಪಿರಲಿ. 2 ಬಾರಿ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸಿದವರು ಸೋಲಿ ಸೊರೊಬ್ಜಿ 1989ರಿಂದ 1990ರವರೆಗೆ ಮತ್ತು 1998ರಿಂದ 2004ರವರೆಗೆ 2 ಅವಧಿಗೆ ಸೋಲಿ ಸೊರೊಬ್ಜಿ ಅವರು ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಓಕೆ, 15ನೇ ಅಟಾರ್ನಿ ಜನರಲ್ ಆಗಿ ಕೆ ವೇಣುಗೋಪಾಲ್ 2017 ಜುಲೈ 1ರಿಂದ 2022 ಸೆಪ್ಟೆಂಬರ್ 30ರವರೆಗೆ. ಇವರು 15ನೇ ಅಟಾರ್ನಿ ಜನರಲ್. ಯಾರು? ಕೆ ವೇಣುಗೋಪಾಲ್. ಓಕೆ, ಪ್ರಸ್ತುತ ಅಂದರೆ ಈಗಿನ 16ನೇ ಅಟಾರ್ನಿ ಜನರಲ್ ಆಗಿ ಆರ್ ವೆಂಕಟರಮಣಿ. ಇವರು 2022 ಅಕ್ಟೋಬರ್ 1ರಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಟಾರ್ನಿ ಜನರಲ್ ಆಗಿ. ಓಕೆ, ಇಷ್ಟು ಕೂಡ ಭಾರತದ ಅಟಾರ್ನಿ ಜನರಲ್ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಗಿತ್ತು. ನೆಕ್ಸ್ಟ್ ನೋಡೋಣ. ಭಾರತದ ಅಟಾರ್ನಿ ಜನರಲ್ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ. ಈಗ ಭಾರತದ ಸಾಲಿಸಿಟರ್ ಜನರಲ್ ಹುದ್ದೆಯ ಬಗ್ಗೆ ನೋಡೋಣ. ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ. ನೋಡಿ, ಭಾರತದ ಸಾಲಿಸಿಟರ್ ಜನರಲ್ ಅವರು ದೇಶದ 2ನೇ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿದ್ದು ಅಟಾರ್ನಿ ಜನರಲ್ ಅವರ ಕೆಲಸದ ಒತ್ತಡ ಕಡಿಮೆ ಮಾಡಲು ಕಾರ್ಯನಿರ್ವಹಿಸುತ್ತಾರೆ. ಅಂದರೆ ನೋಡಿ, ಭಾರತದಲ್ಲಿ ಮೊದಲ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಂದರೆ ಅಟಾರ್ನಿ ಜನರಲ್, ಹೌದಲ್ವಾ? ಅವರ ನಂತರದ ಸ್ಥಾನ ಅಂದರೆ 2ನೇ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿ ಸಾಲಿಸಿಟರ್ ಜನರಲ್ ಅವರು ಕಾರ್ಯನಿರ್ವಹಿಸ್ತಾರೆ. ಅಟಾರ್ನಿ ಜನರಲ್ ಅವರ ಮೇಲೆ ಕೆಲಸದ ಒತ್ತಡ ಜಾಸ್ತಿ ಆಗಬಾರ್ದು ಅಂತ ಸಾಲಿಸಿಟರ್ ಜನರಲ್ ಅವರು ಅಟಾರ್ನಿ ಜನರಲ್ ಅವರ ಸಹಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ. ಓಕೆ, ಅಟಾರ್ನಿ ಜನರಲ್ರನ್ನು ಹೊರತುಪಡಿಸಿ ಭಾರತ ಸರ್ಕಾರವು ಸಾಲಿಸಿಟರ್ ಜನರಲ್ ಮತ್ತು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಸೇರಿದಂತೆ ಇತರ ಕಾನೂನು ಅಧಿಕಾರಿಗಳನ್ನು ಹೊಂದಿದ್ದು ಅವರು ಅಟಾರ್ನಿ ಜನರಲ್ ಅವರ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಬೆಂಬಲಿಸುತ್ತಾರೆ. ಓಕೆ, ಅಂದರೆ ಅಟಾರ್ನಿ ಜನರಲ್ ಹೊರತುಪಡಿಸಿ ಭಾರತ ಸರ್ಕಾರಕ್ಕೆ ಸಾಲಿಸಿಟರ್ ಜನರಲ್ ಹಾಗೆ ಹೆಚ್ಚುವರಿ ಸಾಲಿಸಿಟರ್ ಜನರಲ್ರಂತಹ ಕಾನೂನು ಅಧಿಕಾರಿಗಳು ಇರ್ತಾರೆ. ಇವರ ಕೆಲಸ ಏನಂದರೆ ಅಟಾರ್ನಿ ಜನರಲ್ ಅವರಿಗೆ ಕೇಸ್ಗಳಲ್ಲಿ ಹಾಗೆ ಕಾನೂನು ಸಲಹೆಗಳಲ್ಲಿ ಹಾಗೆ ನ್ಯಾಯಾಲಯದ ವಾದಗಳಲ್ಲಿ ಪೂರ್ಣ ಸಹಾಯ ಮಾಡುವುದೇ ಸಾಲಿಸಿಟರ್ ಜನರಲ್ ಮತ್ತು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅಧಿಕಾರಿಗಳ ಕೆಲಸ. ಓಕೆ, ಸಾಲಿಸಿಟರ್ ಜನರಲ್ ಸರ್ಕಾರಕ್ಕೆ ಕಾನೂನು ಸಲಹೆ ನೀಡುತ್ತಾರೆ ಮತ್ತು ಪ್ರಧಾನಮಂತ್ರಿ ಅಧ್ಯಕ್ಷತೆಯ ಸಂಪುಟದ ನೇಮಕಾತಿ ಸಮಿತಿಯು ಅವರನ್ನು 3 ವರ್ಷಗಳ ಅವಧಿಗೆ ನೇಮಿಸುತ್ತದೆ. ಅಂದರೆ ಸಾಲಿಸಿಟರ್ ಜನರಲ್ ಕೇಂದ್ರ ಸರ್ಕಾರಕ್ಕೆ ಕಾನೂನು ಸಲಹೆ ನೀಡುತ್ತಾರೆ, ಹಾಗೆ ಪ್ರಧಾನಮಂತ್ರಿ ಅಧ್ಯಕ್ಷತೆಯ ಸಂಪುಟದ ನೇಮಕಾತಿ ಸಮಿತಿ ಈ ಸಾಲಿಸಿಟರ್ ಜನರಲ್ ಅವರನ್ನು 3 ವರ್ಷಗಳ ಅವಧಿಗೆ ನೇಮಿಸುತ್ತೆ. ಓಕೆ, ಮುಂದೆ ನೋಡೋಣ. ಭಾರತದ ಸಂವಿಧಾನದಲ್ಲಿ ಸಾಲಿಸಿಟರ್ ಜನರಲ್ ಹುದ್ದೆಗೆ ಅವಕಾಶ ಕಲ್ಪಿಸಿಲ್ಲ. ಇಂಪಾರ್ಟೆಂಟ್. ಸಾಲಿಸಿಟರ್ ಜನರಲ್ ಮತ್ತು ಹೆಚ್ಚುವರಿ ಸಾಲಿಸಿಟರ್ ಜನರಲ್ಗಳ ಕಚೇರಿ ಮತ್ತು ಜವಾಬ್ದಾರಿಗಳನ್ನು ಸಂವಿಧಾನದ ಬದಲು 1987ರ ಕಾನೂನು ಅಧಿಕಾರಿಗಳ ಸೇವಾ ಷರತ್ತುಗಳು ನಿಯಮಗಳು ನಿಯಂತ್ರಿಸುತ್ತವೆ. ಇದು ಅವರನ್ನು ಸಾಂವಿಧಾನಿಕ ಹುದ್ದೆಗಳ ಬದಲಿಗೆ ಶಾಸನಬದ್ಧ ಹುದ್ದೆಗಳನ್ನಾಗಿ ಮಾಡುತ್ತದೆ. ಇಂಪಾರ್ಟೆಂಟ್. ನೋಡಿ, ಈ ಮುಖ್ಯವಾದಂತಹ ವಿಷಯನ ನೆನ್ಪಿಟ್ಕೊಳ್ಳಿ. ಭಾರತೀಯ ಸಂವಿಧಾನದಲ್ಲಿ ಸಾಲಿಸಿಟರ್ ಜನರಲ್ ಹುದ್ದೆಗೆ ಉಲ್ಲೇಖವೇ ಇಲ್ಲ. ಓಕೆ, ಸಾಲಿಸಿಟರ್ ಜನರಲ್ ಹುದ್ದೆ ಅಧಿಕಾರ ಮತ್ತು ಜವಾಬ್ದಾರಿಗಳು 1987ರ ಕಾನೂನು ಅಧಿಕಾರಿಗಳ ಸೇವಾ ಷರತ್ತುಗಳು ನಿಯಮಗಳು ಸಾಲಿಸಿಟರ್ ಜನರಲ್ ಹುದ್ದೆಯನ್ನು ಕಲ್ಪಿಸಿದೆ. ಅಂದರೆ ಸಾಲಿಸಿಟರ್ ಜನರಲ್ ಹಾಗೂ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಹುದ್ದೆಗಳು ಸಾಂವಿಧಾನಿಕ ಹುದ್ದೆಗಳಲ್ಲ, ಇವು ಶಾಸನಬದ್ಧ ಹುದ್ದೆಗಳು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸಾಲಿಸಿಟರ್ ಜನರಲ್ ಮತ್ತು ಹೆಚ್ಚುವರಿ ಸಾಲಿಸಿಟರ್ ಜನರಲ್ಗಳಿಗೆ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕಿಲ್ಲ. ಅಂದರೆ ಅಟಾರ್ನಿ ಜನರಲ್ಗೆ ಇರುವಂತೆ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕು ಈ ಸಾಲಿಸಿಟರ್ ಜನರಲ್ ಮತ್ತು ಹೆಚ್ಚುವರಿ ಸಾಲಿಸಿಟರ್ ಜನರಲ್ಗಳಿಗೆ ಇಲ್ಲ. ಓಕೆ, ಇವರು ಸಂಸತ್ತಿನಲ್ಲಿ ಭಾಗವಹಿಸಲು, ಮಾತನಾಡಲು ಹಾಗೆ ಚರ್ಚೆ ಮಾಡಲು ಅನುಮತಿ ಹೊಂದಿಲ್ಲ. ಓಕೆ, ಪ್ರಸ್ತುತ ಭಾರತದ ಸಾಲಿಸಿಟರ್ ಜನರಲ್ ಆಗಿ ತುಷಾರ್ ಮೆಹ್ತಾ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟು ಕೂಡ ಭಾರತದ ಸಾಲಿಸಿಟರ್ ಜನರಲ್ ರವರ ಸಂಕ್ಷಿಪ್ತ ಮಾಹಿತಿಯಾಗಿತ್ತು. ಮುಂದೆ ನೋಡೋಣ. ಸ್ನೇಹಿತರೆ, ಭಾರತದ ಅಟಾರ್ನಿ ಜನರಲ್ ಬಗ್ಗೆ ಹಾಗೆ ಭಾರತದ ಸಾಲಿಸಿಟರ್ ಜನರಲ್ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ. ಈಗ
ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆ ಬಗ್ಗೆ ನೋಡೋಣ ಬನ್ನಿ. ಭಾರತ ಸರ್ಕಾರಕ್ಕೆ ಕಾನೂನು ಸಲಹೆಗಾರರಾಗಿ ಅಟಾರ್ನಿ ಜನರಲ್ ನೇಮಕವಾದರೆ, ಪ್ರತಿ ರಾಜ್ಯ ಸರ್ಕಾರಕ್ಕೆ ಕಾನೂನು ಸಲಹೆಗಾರರಾಗಿ ಅಡ್ವೊಕೇಟ್ ಜನರಲ್ರನ್ನ ನೇಮಕ ಮಾಡಲಾಗುತ್ತದೆ. ಇಂಪಾರ್ಟೆಂಟ್: ಕೇಂದ್ರ ಸರ್ಕಾರಕ್ಕೆ ಅಟಾರ್ನಿ ಜನರಲ್ ಇದ್ದಂತೆ ಪ್ರತಿ ರಾಜ್ಯ ಸರ್ಕಾರಕ್ಕೆ ಮುಖ್ಯ ಕಾನೂನು ಸಲಹೆಗಾರರಾಗಿ ಅಡ್ವೊಕೇಟ್ ಜನರಲ್ ಅವರನ್ನು ನೇಮಕ ಮಾಡ್ತಾರೆ. ಓಕೆ, ನೇಮಕ ಆದಂತಹ ಅಡ್ವೊಕೇಟ್ ಜನರಲ್ ಅವರು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಎಲ್ಲ ಪ್ರಮುಖ ಕಾನೂನು ವಿಷಯಗಳಲ್ಲಿ ಅಡ್ವೊಕೇಟ್ ಜನರಲ್ ಅವರು ಸಲಹೆ ನೀಡ್ತಾರೆ. ಓಕೆ, ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆಯು ಕೇಂದ್ರದ ಅಟಾರ್ನಿ ಜನರಲ್ ಹುದ್ದೆಯನ್ನು ಹೋಲುತ್ತದೆ. ಹೌದಲ್ವಾ? ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಅವರು ಇದ್ದರೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾರೆ. ಇವರುಗಳ ಕೆಲಸದ ಸ್ವಭಾವ, ಅಧಿಕಾರ ಮತ್ತು ಜವಾಬ್ದಾರಿಗಳು ಎರಡೂ ಹುದ್ದೆಗಳಲ್ಲೂ ಬಹುಪಾಲು ಒಂದೇ ಥರ ಇರುತ್ತೆ. ಓಕೆ, ಭಾರತ ಸಂವಿಧಾನದ 6ನೇ ಭಾಗದ 165ನೇ ವಿಧಿ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಅಡ್ವೊಕೇಟ್ ಜನರಲ್ ಹುದ್ದೆಯನ್ನು ಭಾರತೀಯ ಸಂವಿಧಾನದ 6ನೇ ಭಾಗದ 165ನೇ ವಿಧಿ ನೇರವಾಗಿ ಸ್ಥಾಪಿಸಿದೆ. ಇದರರ್ಥ ಅಡ್ವೊಕೇಟ್ ಜನರಲ್ ಹುದ್ದೆ ಒಂದು ಸಾಂವಿಧಾನಿಕ ಹುದ್ದೆ ಆಗಿದೆ. ಓಕೆ, ಮುಂದೆ ನೋಡೋಣ. ರಾಜ್ಯ ಅಡ್ವೊಕೇಟ್ ಜನರಲ್ನ ನೇಮಕಾತಿ ಮತ್ತು ಅರ್ಹತೆಗಳನ್ನು ನೋಡೋಣ. ನೋಡಿ, ವಿಧಿ 165ರ ಕ್ಲಾಸ್ 1ರ ಅನ್ವಯ ಪ್ರತಿಯೊಂದು ರಾಜ್ಯದ ರಾಜ್ಯಪಾಲರು ಉಚ್ಚ ನ್ಯಾಯಾಲಯದ ಅಂದರೆ ಹೈಕೋರ್ಟ್ನ ನ್ಯಾಯಾಧೀಶನಾಗಿ ನೇಮಕಗೊಳ್ಳಲು ಅರ್ಹತೆಯುಳ್ಳ ವ್ಯಕ್ತಿಯನ್ನು ಆ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡತಕ್ಕದ್ದು. ಅಂದರೆ ಸಂವಿಧಾನದ ವಿಧಿ 165ರ ಕ್ಲಾಸ್ 1ರ ಅನ್ವಯ ಪ್ರತಿಯೊಂದು ರಾಜ್ಯದಲ್ಲೂ ರಾಜ್ಯಪಾಲರು ಆ ರಾಜ್ಯದ ಅಡ್ವೊಕೇಟ್ ಜನರಲ್ನ ನೇಮಕ ಮಾಡ್ತಾರೆ. ಯಾರನ್ನ ನೇಮಕ ಮಾಡ್ಬೋದು ಅಂದರೆ ಹೈಕೋರ್ಟ್ನ ನ್ಯಾಯಾಧೀಶರಾಗಲು ಅರ್ಹತೆ ಇರುವ ವ್ಯಕ್ತಿಯನ್ನ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಬೇಕು. ಓಕೆ, ಅಡ್ವೊಕೇಟ್ ಜನರಲ್ ನೇಮಕಾತಿಯ ಅರ್ಹತೆಯನ್ನ ನೋಡೋದಾದ್ರೆ, ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಆಗೋರು ಕಡ್ಡಾಯವಾಗಿ ಭಾರತದ ಪ್ರಜೆಯಾಗಿರಬೇಕು. ಈ ಹುದ್ದೆಗೆ ಯಾವುದೇ ವಿದೇಶಿಗರಿಗೆ ಅವಕಾಶ ಇಲ್ಲ. ಓಕೆ, ಮುಂದಿನ ಅರ್ಹತೆ ಏನಂದ್ರೆ, ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಆಗೋರು ಹೈಕೋರ್ಟ್ನ ನ್ಯಾಯಾಧೀಶರಾಗುವ ಅರ್ಹತೆ ಹೊಂದಿರಬೇಕು ಅಥವಾ ರಾಜ್ಯದ ನ್ಯಾಯಾಂಗೀಯ ಸೇವೆಯಲ್ಲಿ 10 ವರ್ಷಗಳು ಸೇವೆ ಸಲ್ಲಿಸಿರಬೇಕು ಅಥವಾ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸಿರಬೇಕು. ಅಂದರೆ ಕಾನೂನು ಕ್ಷೇತ್ರದಲ್ಲಿ ಉತ್ತಮ ಅನುಭವ ಹೊಂದಿರುವವರನ್ನ ಈ ಹುದ್ದೆಗೆ ಆಯ್ಕೆ ಮಾಡ್ತಾರೆ. ಓಕೆ, ರಾಜ್ಯದ ರಾಜ್ಯಪಾಲರು ಅಡ್ವೊಕೇಟ್ ಜನರಲ್ ಅವರಿಗೆ ಪ್ರಮಾಣ ವಚನ ಮತ್ತು ಗೌಪ್ಯತೆಯನ್ನು ಬೋಧಿಸುತ್ತಾರೆ. ಓಕೆ, ಹಾಗೆ ಅಡ್ವೊಕೇಟ್ ಜನರಲ್ ಅವರು ತಮ್ಮ ರಾಜೀನಾಮೆಯನ್ನ ರಾಜ್ಯಪಾಲರಿಗೆ ಸಲ್ಲಿಸಿ ತಮ್ಮ ಹುದ್ದೆಯಿಂದ ನಿರ್ಗಮಿಸಬಹುದು. ಸೊ ಅಡ್ವೊಕೇಟ್ ಜನರಲ್ ಅವರು ತಮ್ಮ ಇಚ್ಛೆಯಂತೆ ಯಾವಾಗ ಬೇಕಾದರೂ ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಸಿ ಹುದ್ದೆಯಿಂದ ಹೊರ ಹೋಗಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ರಾಜ್ಯದ ಅಡ್ವೊಕೇಟ್ ಜನರಲ್ ರವರ ಕರ್ತವ್ಯಗಳ ಬಗ್ಗೆ ಸಂವಿಧಾನದ 165 ಕ್ಲಾಸ್ 2 ವಿಧಿಯು ಹೇಳುತ್ತದೆ. ಹಾಗಾದ್ರೆ ರಾಜ್ಯ ಅಡ್ವೊಕೇಟ್ ಜನರಲ್ ಅವರ ಕರ್ತವ್ಯಗಳು ಏನೇನು ಅಂತ ನೋಡೋದಾದ್ರೆ, ಅಡ್ವೊಕೇಟ್ ಜನರಲ್ ಅವರು ರಾಜ್ಯದ ಪ್ರಪ್ರಥಮ ಕಾನೂನು ಅಧಿಕಾರಿಯಾಗಿದ್ದು, ಇವರು ರಾಜ್ಯ ಸರ್ಕಾರಕ್ಕೆ ಕಾನೂನಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸಲಹೆ ನೀಡುವರು ಹಾಗೂ ರಾಜ್ಯಪಾಲರು ಕಾಲಕಾಲಕ್ಕೆ ನೀಡುವ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಅಂದ್ರೆ ಅಡ್ವೊಕೇಟ್ ಜನರಲ್ ಅವರು ರಾಜ್ಯ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಆಗಿರ್ತಾರೆ. ಓಕೆ, ರಾಜ್ಯ ಸರ್ಕಾರ ಕೇಳಿದಾಗ ಎಲ್ಲ ಕಾನೂನು ವಿಷಯಗಳಲ್ಲಿ ಅಡ್ವೊಕೇಟ್ ಜನರಲ್ ಅವರು ಸಲಹೆ ನೀಡ್ತಾರೆ. ಮತ್ತೆ ರಾಜ್ಯಪಾಲರು ಕಾಲಕಾಲಕ್ಕೆ ನೀಡುವ ಇತರೆ ಕೆಲಸಗಳನ್ನು ಕೂಡ ಅಡ್ವೊಕೇಟ್ ಜನರಲ್ ಅವರು ನಿರ್ವಹಿಸ್ತಾರೆ. ಓಕೆ, ರಾಜ್ಯಪಾಲರು ಸೂಚಿಸಿದ ಕಾನೂನುಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಬಹುದು. ಅಂದ್ರೆ ರಾಜ್ಯಪಾಲರು ಯಾವುದೇ ಕಾನೂನು ಅಥವಾ ಸಂವಿಧಾನ ಸಂಬಂಧಿತ ವಿಷಯವನ್ನ ಸರ್ಕಾರದ ಮುಂದೆ ಇಟ್ಟಾಗ ಅದರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸರಿಯಾದ ಕಾನೂನು ಸಲಹೆ ನೀಡೋದು ಅಡ್ವೊಕೇಟ್ ಜನರಲ್ ಅವರ ಕರ್ತವ್ಯ. ಓಕೆ, ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹಾಗೂ ಟ್ರಿಬ್ಯುನಲ್ಸ್ ಹಾಗೂ ಕೇಂದ್ರ ಆಡಳಿತ ನ್ಯಾಯಮಂಡಳಿಯಲ್ಲಿರುವ ಮೊಕದ್ದಮೆ ಬಗ್ಗೆ ರಾಜ್ಯ ಸರ್ಕಾರದ ಪರ ವಕಾಲತ್ತು ವಹಿಸುವುದು. ಅಂದ್ರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಟ್ರಿಬ್ಯುನಲ್ಸ್ಗಳು ಹಾಗೆ ಕೇಂದ್ರ ಆಡಳಿತ ನ್ಯಾಯಮಂಡಳಿಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಕೇಸ್ಗಳು ಇದ್ರೆ ರಾಜ್ಯ ಸರ್ಕಾರದ ಪರವಾಗಿ
ವಕಾಲತ್ತು ವಹಿಸಿ ವಾದ ಮಂಡಿಸುವ ಕರ್ತವ್ಯ ಆಯಾ ರಾಜ್ಯದ ಅಡ್ವೊಕೇಟ್ ಜನರಲ್ ಅವರದಾಗಿರುತ್ತೆ. ಓಕೆ, ಭಾರತದ ಸಂವಿಧಾನದಲ್ಲಿ ಸೂಚಿಸಿರುವ ಹಾಗೂ ಇತರೆ ಕಾನೂನುಗಳಲ್ಲಿ ಸೂಚಿಸಿರುವ ಕಾರ್ಯಗಳನ್ನು ನಿರ್ವಹಿಸುವುದು. ಅಂದರೆ ಅಡ್ವೊಕೇಟ್ ಜನರಲ್ ಅವರು ಸಂವಿಧಾನದಲ್ಲಿ ಹೇಳಿರುವ ಕಾರ್ಯಗಳನ್ನು ಹಾಗೆ ಇತರ ಕಾನೂನುಗಳಲ್ಲಿ ನೀಡಿರುವ ಕರ್ತವ್ಯಗಳನ್ನು ಕೂಡ ನಿಷ್ಠೆಯಿಂದ ನಿರ್ವಹಿಸಬೇಕು ಅಂತ. ಓಕೆ, ಮುಂದೆ ನೋಡೋಣ. ರಾಜ್ಯ ಅಡ್ವೊಕೇಟ್ ಜನರಲ್ ರವರ ಹುದ್ದೆಯ ಅವಧಿ ಮತ್ತು ವೇತನದ ಬಗ್ಗೆ ಸಂವಿಧಾನದ 165 ಕ್ಲಾಸ್ 3ನೇ ವಿಧಿ ಹೇಳುತ್ತದೆ. ಹಾಗಾದ್ರೆ ರಾಜ್ಯ ಅಡ್ವೊಕೇಟ್ ಜನರಲ್ ರವರ ಹುದ್ದೆಯ ಅವಧಿ ಮತ್ತು ವೇತನದ ಬಗ್ಗೆ ನೋಡೋದಾದ್ರೆ, ಅಡ್ವೊಕೇಟ್ ಜನರಲ್ ರವರ ಅಧಿಕಾರಾವಧಿ ಮತ್ತು ತೆಗೆದುಹಾಕುವ ವಿಧಾನವನ್ನು ಸಂವಿಧಾನದಲ್ಲಿ ನಮೂದಿಸಿಲ್ಲ. ಇಂಪಾರ್ಟೆಂಟ್. ಅಡ್ವೊಕೇಟ್ ಜನರಲ್ ಅವರು ಎಷ್ಟು ವರ್ಷ ಹುದ್ದೆಯಲ್ಲಿ ಇರಬೇಕು ಅಂತ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ. ಅಂದ್ರೆ ಇವರಿಗೆ ನಿಗದಿತ ಅವಧಿ ಇಲ್ಲ ಅಂತ. ಓಕೆ, ಅಡ್ವೊಕೇಟ್ ಜನರಲ್ ಅವರು ರಾಜ್ಯಪಾಲರ ಇಚ್ಛೆ ಇರುವವರೆಗೆ ಹುದ್ದೆಯಲ್ಲಿ ಇರ್ತಾರೆ. ಓಕೆ, ಆದ್ರೆ ರಾಜ್ಯಪಾಲರು ಯಾವುದೇ ವೇಳೆಯಲ್ಲಿ ಹುದ್ದೆಯಿಂದ ತೆಗೆದುಹಾಕಬಹುದು. ಓಕೆ, ರಾಜ್ಯಪಾಲರು ಯಾವುದೇ ಕಾರಣ ಹೇಳದೆ ಯಾವುದೇ ಸಮಯದಲ್ಲಿ ಅಡ್ವೊಕೇಟ್ ಜನರಲ್ರನ್ನ ಹುದ್ದೆಯಿಂದ ತೆಗೆದುಹಾಕಬಹುದು. ಓಕೆ, ಅಡ್ವೊಕೇಟ್ ಜನರಲ್ ಅವರು ಸರ್ಕಾರ ರಾಜೀನಾಮೆ ನೀಡಿದಾಗ ಅಥವಾ ವಿಸರ್ಜನೆಯಾದಾಗ ರಾಜೀನಾಮೆ ನೀಡ್ತಾರೆ. ಹಾಗೇನೆ ರಾಜ್ಯ ಸರ್ಕಾರದ ಸಲಹೆ ಮೇರೆಗೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಓಕೆ, ವೇತನದ ಬಗ್ಗೆ ಸಂವಿಧಾನದಲ್ಲಿ ನಮೂದಿಸಿಲ್ಲ. ರಾಜ್ಯಪಾಲರು ನಿಗದಿಪಡಿಸಿದಷ್ಟು ಸಂಬಳವನ್ನ ಪಡಿತಾರೆ. ಓಕೆ, ಮುಂದೆ ನೋಡೋಣ. ಅಡ್ವೊಕೇಟ್ ಜನರಲ್ ರವರ ಹಕ್ಕುಗಳ ಬಗ್ಗೆ ಸಂವಿಧಾನದ 177ನೇ ವಿಧಿ ಹೇಳುತ್ತೆ. ಹಾಗಾದ್ರೆ ಅಡ್ವೊಕೇಟ್ ಜನರಲ್ ಅವರ ಪ್ರಮುಖ ಹಕ್ಕುಗಳು ಏನೇನು ಅಂತ ನೋಡೋದಾದ್ರೆ, ರಾಜ್ಯದೊಳಗಿನ ಯಾವುದೇ ಕಾನೂನು ನ್ಯಾಯಾಲಯದ ಮುಂದೆ ಹಾಜರಾಗಬಹುದು. ಅಂದ್ರೆ ಅಡ್ವೊಕೇಟ್ ಜನರಲ್ ಅವರು ಆ ರಾಜ್ಯದೊಳಗೆ ಇರುವ ಯಾವುದೇ ಕಾನೂನು ನ್ಯಾಯಾಲಯದಲ್ಲಿ, ಅಂದ್ರೆ ಹೈಕೋರ್ಟ್ನಲ್ಲಿ, ಕೆಳ ನ್ಯಾಯಾಲಯಗಳಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ವಾದ ಮಾಡುವ ಹಕ್ಕಿದೆ. ಓಕೆ, ವಿಧಾನಮಂಡಲದ 2 ಸದನಗಳ ಸದಸ್ಯರಲ್ಲದಿದ್ದರೂ ವಿಧಾನಮಂಡಲದ 2 ಸದನಗಳಲ್ಲಿ ಮತ್ತು ಜಂಟಿ ಸದನಗಳಲ್ಲಿ ಹಾಗೂ ಸದಸ್ಯರೆಂದು ಹೆಸರಿಸಿದ ವಿಧಾನಮಂಡಲದ ಯಾವುದೇ ಸಮಿತಿಯ ಕಲಾಪಗಳಲ್ಲಿ ಭಾಗವಹಿಸಬಹುದು, ಚರ್ಚಿಸಬಹುದು. ಆದರೆ ಇಂಪಾರ್ಟೆಂಟ್, ಮತದಾನ ಮಾಡುವಂತಿಲ್ಲ. ಓಕೆ, ನೋಡಿ, ಅಡ್ವೊಕೇಟ್ ಜನರಲ್ ಅವರು ವಿಧಾನಸಭೆ ಅಥವಾ ವಿಧಾನ ಪರಿಷತ್ನ ಸದಸ್ಯರಲ್ಲ, ಹೌದಲ್ವಾ? ಆದರೂ ಕೂಡ ವಿಧಾನಮಂಡಲದ 2 ಸದನಗಳಲ್ಲಿ, ಜಂಟಿ ಅಧಿವೇಶನಗಳಲ್ಲಿ ಹಾಗೆ ವಿಧಾನಮಂಡಲದ ಯಾವುದೇ ಸಮಿತಿಗಳ ಕಲಾಪಗಳಲ್ಲಿ ಭಾಗವಹಿಸಲು ಮತ್ತು ಚರ್ಚೆ ಮಾಡಲು ಸಂಪೂರ್ಣವಾದಂತಹ ಹಕ್ಕಿದೆ. ಆದರೆ ಮತದಾನ ಮಾಡುವ ಹಕ್ಕಿಲ್ಲ. ಓಕೆ, ವಿಧಿ 194ರ ಅನ್ವಯ ವಿಧಾನಸಭಾ ಸದಸ್ಯರಿಗೆ ದೊರೆಯುವ ಎಲ್ಲಾ ಸವಲತ್ತು ಮತ್ತು ಸೌಲಭ್ಯಗಳನ್ನು ಪಡೆಯುತ್ತಾರೆ. ಅಂದ್ರೆ ವಿಧಿ 194ರ ಪ್ರಕಾರ ಅಡ್ವೊಕೇಟ್ ಜನರಲ್ಗೆ ಒಬ್ಬ ವಿಧಾನಸಭಾ ಸದಸ್ಯನಿಗೆ ದೊರೆಯುವ ಎಲ್ಲಾ ಸವಲತ್ತುಗಳು, ರಕ್ಷಣೆಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್, ಅಡ್ವೊಕೇಟ್ ಜನರಲ್ ಅವರು ವಿಧಾನಮಂಡಲದಲ್ಲಿ ಹೇಳಿದ ಮಾತಿಗೆ ಕಾನೂನು ಕ್ರಮ ಇರಲ್ಲ. ಓಕೆ, ಹಾಗೇನೆ ಕರ್ತವ್ಯ ನಿರ್ವಹಿಸುವಾಗ ರಕ್ಷಣೆ ಸಿಗುತ್ತೆ, ಗೌರವ ಮತ್ತು ವಿಶೇಷ ಹಕ್ಕುಗಳು ಕೂಡ ಸಿಗ್ತವೆ. ಓಕೆ, ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ರವರನ್ನ ಅಡ್ವೊಕೇಟ್ ಜನರಲ್ ರವರ ಕೆಲಸದ ಒತ್ತಡವನ್ನ ಕಡಿಮೆ ಮಾಡಲು ನೇಮಿಸುತ್ತಾರೆ. ಅಂದ್ರೆ ಅಡ್ವೊಕೇಟ್ ಜನರಲ್ ಅವರಿಗೆ ಹಲವಾರು ಕೆಲಸಗಳು ಇರ್ತವೆ ಅಲ್ವಾ? ರಾಜ್ಯ ಸರ್ಕಾರದ ಕೇಸ್ಗಳನ್ನ ನೋಡ್ಕೊಬೇಕು, ಕಾನೂನು ಸಲಹೆ ನೀಡಬೇಕು. ಈ ಎಲ್ಲ ಕೆಲಸದ ಒತ್ತಡ ಕಡಿಮೆ ಮಾಡಲು ಹೆಚ್ಚುವರಿ ಅಡ್ವೊಕೇಟ್ ಜನರಲ್ರನ್ನ ನೇಮಿಸಲಾಗುತ್ತದೆ. ಹಾಗೆ ಇವರು ಅಡ್ವೊಕೇಟ್ ಜನರಲ್ಗೆ ಕೇಸ್ಗಳಲ್ಲಿ ಮತ್ತು ಸಲಹೆಗಳ ನೀಡೋದ್ರಲ್ಲಿ ಸಹಾಯ ಮಾಡ್ತಾರೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. ಕರ್ನಾಟಕ ರಾಜ್ಯದ ಮೊದಲ ಅಡ್ವೊಕೇಟ್ ಜನರಲ್ ಆಗಿ GR ಯತಿರಾಜುಲು ನಾಯ್ಡು ಅವರು ಕಾರ್ಯನಿರ್ವಹಿಸಿದ್ದಾರೆ. ಯಾರು? GR ಯತಿರಾಜುಲು ನಾಯ್ಡು ಅವರು ಕರ್ನಾಟಕ ರಾಜ್ಯಕ್ಕೆ ಮೊದಲ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಓಕೆ, ಪ್ರಸ್ತುತ ಅಂದ್ರೆ 2025 ಡಿಸೆಂಬರ್ ಹೊತ್ತಿಗೆ ಶಶಿ ಕಿರಣ್ ಶೆಟ್ಟಿ ಇವರು ಕರ್ನಾಟಕ ರಾಜ್ಯದ 34ನೇ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ಇಷ್ಟು ಕೂಡ ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆಯ ಸಂಕ್ಷಿಪ್ತ ಮಾಹಿತಿ ಆಗಿತ್ತು. ತುಂಬಾ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ ಮುಂದೆ ನೋಡೋಣ. ಸ್ನೇಹಿತರೆ, ಭಾರತದ ಅಟಾರ್ನಿ ಜನರಲ್ ಹುದ್ದೆಯ ಬಗ್ಗೆ ನೋಡಿದ್ವಿ, ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆಯ ಬಗ್ಗೆ ಕೂಡ ನೋಡಿದ್ವಿ. ನಾನು ಮೊದಲೇ ಹೇಳಿದಾಗೆ ಈ 2 ಹುದ್ದೆಗಳ ನೇಮಕಾತಿ, ಅರ್ಹತೆ, ಅಧಿಕಾರಗಳು, ಹಕ್ಕುಗಳು,
ಕರ್ತವ್ಯಗಳು ಭಾಗಶಃ ಒಂದೇ ಆಗಿರೋದ್ರಿಂದ ರಿವಿಷನ್ ಆಗಲಿ ಅಂತ ಈ ಎರಡೂ ಹುದ್ದೆಗಳ ಅಂದರೆ ಭಾರತದ ಅಟಾರ್ನಿ ಜನರಲ್ ಮತ್ತು ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆಗಳ ನಡುವಿನ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಮೊದಲನೆಯದು, ಎರಡೂ ಹುದ್ದೆಗಳ ಸಂವಿಧಾನಿಕ ಆಧಾರ ನೋಡೋದಾದ್ರೆ ಭಾರತದ ಅಟಾರ್ನಿ ಜನರಲ್ ಹುದ್ದೆಯು ಭಾರತೀಯ ಸಂವಿಧಾನದ ಭಾಗ 5ರ ವಿಧಿ 76ರ ಅಡಿಯಲ್ಲಿ ನೇಮಕ ಆದರೆ ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆಯು ಭಾರತೀಯ ಸಂವಿಧಾನದ ಭಾಗ 6ರ ವಿಧಿ 165ರ ಅಡಿಯಲ್ಲಿ ನೇಮಕ ಆಗ್ತಾರೆ. ಓಕೆ, ಅರ್ಹತೆ ಏನು ಅಂತ ನೋಡೋದಾದ್ರೆ ಭಾರತದ ಅಟಾರ್ನಿ ಜನರಲ್ ಆಗೋಕೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಅಗತ್ಯವಾದ ಅರ್ಹತೆ ಹೊಂದಿರಬೇಕು. ಅದೇ ರೀತಿ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗೋಕೆ ಹೈಕೋರ್ಟ್ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಇರಬೇಕಾದ ಅಗತ್ಯವಾದ ಅರ್ಹತೆ ಹೊಂದಿರಬೇಕು. ಓಕೆ, ಭಾರತದ ಅಟಾರ್ನಿ ಜನರಲ್ನ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡಿದ್ರೆ ರಾಜ್ಯದ ಅಡ್ವೊಕೇಟ್ ಜನರಲ್ನ ಆಯಾ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಓಕೆ, ಅಟಾರ್ನಿ ಜನರಲ್ ಅವರ ಸಂಬಳವನ್ನ ರಾಷ್ಟ್ರಪತಿಗಳು ನಿಗದಿಪಡಿಸಿದ್ರೆ ಅಡ್ವೊಕೇಟ್ ಜನರಲ್ ಅವರ ಸಂಬಳವನ್ನ ರಾಜ್ಯಪಾಲರು ನಿಗದಿಪಡಿಸ್ತಾರೆ. ಈ ಎರಡೂ ಹುದ್ದೆಗಳ ಅವಧಿ ಮತ್ತು ತೆಗೆದುಹಾಕುವಿಕೆಯು ಸಂವಿಧಾನದಲ್ಲಿ ಉಲ್ಲೇಖ ಆಗಿಲ್ಲ. ಓಕೆ, ಭಾರತದ ಅಟಾರ್ನಿ ಜನರಲ್ ಅವರ ಮುಖ್ಯ ಪಾತ್ರ ಕೇಂದ್ರ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರ ಆಗಿದ್ರೆ ರಾಜ್ಯದ ಅಡ್ವೊಕೇಟ್ ಜನರಲ್ ಅವರ ಮುಖ್ಯ ಪಾತ್ರ ರಾಜ್ಯ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರ ಆಗಿರ್ತಾರೆ. ಓಕೆ, ಭಾರತದ ಅಟಾರ್ನಿ ಜನರಲ್ ಅವರು ಭಾರತದ ಪರವಾಗಿ ದೇಶದ ಎಲ್ಲಾ ನ್ಯಾಯಾಲಯಗಳಲ್ಲಿ ಹಾಜರಾಗುವ ಹಕ್ಕು ಇದ್ರೆ ರಾಜ್ಯದ ಅಡ್ವೊಕೇಟ್ ಜನರಲ್ಗೆ ರಾಜ್ಯದ ಪರವಾಗಿ ರಾಜ್ಯ ಹಾಗೂ ಇತರ ನ್ಯಾಯಾಲಯಗಳಲ್ಲಿ ಹಾಜರಾಗುವ ಹಕ್ಕು ಇರುತ್ತೆ. ಓಕೆ, ಭಾರತದ ಅಟಾರ್ನಿ ಜನರಲ್ಗೆ ಸಂಸತ್ತಿನ ಕಲಾಪಗಳಲ್ಲಿ ಮಾತನಾಡುವ ಭಾಗವಹಿಸುವ ಹಕ್ಕು ಇರುತ್ತೆ, ಆದರೆ ಮತದಾನ ಮಾಡುವ ಹಕ್ಕು ಇರಲ್ಲ. ಅದೇ ರೀತಿ ರಾಜ್ಯದ ಅಡ್ವೊಕೇಟ್ ಜನರಲ್ಗೆ ರಾಜ್ಯ ಶಾಸಕಾಂಗ ಕಲಾಪಗಳಲ್ಲಿ ಮಾತನಾಡುವ ಭಾಗವಹಿಸುವ ಹಕ್ಕು ಇರುತ್ತೆ, ಆದರೆ ಮತದಾನ ಮಾಡುವ ಹಕ್ಕು ಇರೋದಿಲ್ಲ. ಓಕೆ, ಇಷ್ಟು ಕೂಡ ಭಾರತದ ಅಟಾರ್ನಿ ಜನರಲ್ ಮತ್ತು ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆಗಳ ವ್ಯತ್ಯಾಸ ಆಗಿತ್ತು. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಭಾರತದ ಅಟಾರ್ನಿ ಜನರಲ್ ಹುದ್ದೆಯ ಬಗ್ಗೆ, ಭಾರತದ ಸಾಲಿಸಿಟರ್ ಜನರಲ್ ಹುದ್ದೆಯ ಬಗ್ಗೆ ಹಾಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆಯ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.